ಇದರ ಜೊತೆಗೆ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟು ಚಿತ್ರಹಿಂಸೆ ಏನು ಮಾಡಲಾಗಿತ್ತು, ಮೆಗ್ಗರನ್ನು ಬಳಸಿ ರೇಣುಕಾಸ್ವಾಮಿಗೆ ಶಾಕನ್ನು ಕೊಡಲಾಗಿತ್ತು. ಅಂದರೆ ಎಲೆಕ್ಟ್ರಿಕ್ ಶಾಕ್ ಕೊಡುವಂಥ ಸಂದರ್ಭದಲ್ಲಿ ಒಂದು ಮಷಿನ್ ಇರುತ್ತೆ, ಮೆಗ್ಗರ್ ಅಂತ ಕರೀತಾರೆ ಅದನ್ನು. ಆ ಮೆಗ್ಗರ್ ಬಳಸಿ ಶಾಕನ್ನು ನೀಡಿದಂಥ ಆರೋಪಿಗಳು ರೇಣುಕಾಸ್ವಾಮಿಗೆ ಕೊಲೆ ಹೇಗೆ ಮಾಡಿದ್ರು ಅಂದರೆ, ಒಂದು ಕಡೆಗೆ ಹಲ್ಲೆ ಮಾಡಿದ್ರು, ಹಲ್ಲೆ ಆದಮೇಲೆ ಆತನ ಮರ್ಮಾಂಗಕ್ಕೂ ಕೂಡ ಶಾಕನ್ನು ಕೊಟ್ಟಿದ್ರಂತೆ. ಕೆಲವು ತಿಂಗಳಿಂದ ಮೆಗ್ಗರ್ ಜೊತೆಗೇ ಅವರು ಜೊತೆಗಿಟ್ಕೊಂಡಿದ್ರು. ಇದೇ ಶೆಟ್ಟಲ್ಲಿ ವಿನಯ್ ಹಲವರು ಜನರಿಗೆ ಹಲ್ಲೆ ಮಾಡಿದ್ದ ಅನ್ನುವಂಥ ಮಾಹಿತಿ ಇದೆ. ಹಲ್ಲೆ ಮಾಡುವಾಗಲೆಲ್ಲ ವಿನಯ್ ಜೊತೆಗೆ ಈ ರಾಜು ಅನ್ನೋ ಆತ ಇರ್ತಾ ಇದ್ದೆ. ರಾಜು ಏನಂದರೆ ಅವನು ದರ್ಶನ್ ಮನೆಯಲ್ಲಿ ನಾಯಿ ನೋಡ್ಕೊಳ್ಳೋನಂತೆ. ಹಲ್ಲೆ ಮಾಡುವಾಗ ಇದೇ ಮೆಗ್ಗರ್ನಿಂದ ಆತ ಶಾಕನ್ನು ಕೊಟ್ಟಿದ್ದ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ರಾಜುಗೆ ಮೆಗ್ಗರ್ ಗೊತ್ತಿತ್ತು, ಮೆಗ್ಗರ್ ಬಳಸಿ ಈ ರೀತಿ ಶಾಕನ್ನು ಕೊಟ್ಟಿದ್ದ. ಈಗ ಒಂದು ಕಡೆಗೆ ಹಲ್ಲೆ, ಇನ್ನೊಂದು ಕಡೆಗೆ ಈ ರೀತಿ ಮೆಗ್ಗರ್ನಿಂದ ಶಾಕ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗ ಆತ ಸಾವನ್ನಪ್ಪಿದ್ದಾರೆ ಅನ್ನೋಂಥ ಪೋಸ್ಟ್ ಮಾರ್ಟಮ್ ವರದಿಗಳು ಕೂಡ ಬರ್ತಾ ಇದೆ. ಇನ್ಫ್ಯಾಕ್ಟ್ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಈಗ ಮೆಗ್ಗರ್ ಬಳಸಿ ಆತನಿಗೆ ಶಾಕ್ ಕೊಟ್ಟಿರೋದು ನಿಜಕ್ಕೂ ಕೂಡ ಶಾಕಿಂಗ್ ಆಗಿರುವಂಥ ಸಂಗತಿ. ಯಾಕೆಂದರೆ ಈ ಥರನೂ ಮಾಡ್ತಾರಾ ಒಬ್ಬ ಸ್ಟಾರ್ ನಟ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇನ್ನು ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ಈ ರಾಜು ಹೇಳಿ ಕೇಳಿ ನಾಯಿ ಸಾಕೋ ಕೆಲಸ, ಅದ್ರ ಜೊತೆಗೆ ಈ ಮೆಗ್ಗರ್ ಹಿಡ್ಕೊಂಡು ಆತ ಏನು ಮಾಡ್ತಿದ್ದಂತೆ, ಇದೆಲ್ಲವನ್ನೂ ನೋಡ್ತಾ ಇದ್ರೆ ಒಂದೊಂದೇ ಮಾಹಿತಿಗಳು ಈಗ ಹೊರಗಡೆ ಬರ್ತಾ ಇದೆ. ಇದೇ ಶೆಡ್ನಲ್ಲಿ ಹಲವಾರು ಜನರನ್ನು ಕೂಡ ಇದೇ ರೀತಿ ಟ್ರೀಟ್ ಮಾಡಲಾಗಿತ್ತು ಅಂತ. ಈತ ಮತ್ತು ಮೆಗ್ಗರ್ ಉಪಯೋಗ, ಇದ್ರ ಬಗ್ಗೆ ಲಿಂಕ್ ಹೇಗಿತ್ತು, ಜೊತೆಗೆ ಈತನ ಕೆಲಸವೇ ಇದಾಗಿತ್ತಾ? ಪ್ರತಿ ಬಾರಿ ಯಾರನ್ನಾರು ಕರ್ಕೊಂಬಂದಂಥ ಸಂದರ್ಭದಲ್ಲಿ ಅಥವಾ ರೇಣುಕಾಸ್ವಾಮಿ ಕರೆದಂಥ ಸಂದರ್ಭದಲ್ಲಿ ಮೆಗ್ಗರ್ ಬಳಸಿ ಶಾಕ್ ಕೊಡೋದು, ಅದರಲ್ಲೂ ಕೂಡ ಈತ ಭಾಗಿಯಾಗಿದ್ನ ಹೇಗೆ? ಪ್ರಮೋದ್, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ್ರೆ ಎಷ್ಟು ಕ್ರೂರತೆ ಇದೆ ಇವರಲ್ಲಿ. ಹೊಡೆದಾದ್ಮೇಲೆ ಈ ರೀತಿಯಾಗಿ ಮೆಗ್ಗರ್ಗಳನ್ನು ಯೂಸ್ ಮಾಡೋಂಥದ್ದು ಎಷ್ಟು ಕ್ರೂರತೆ ಇಲ್ಲಿ ಇದೆ ಅಂತೇಳಿ. ಪ್ರಮುಖವಾಗಿ ಇವರು ನ್ಯಾಯಾಲಯಕ್ಕೆ ನಿನ್ನೆ ಒಂದು ಮಾಹಿತಿಯನ್ನು ಕೊಟ್ಟಿದ್ವಿ. ಎಲೆಕ್ಟ್ರಿಕ್ ಶಾಕನ್ನು ಕೊಟ್ಟಿದ್ದಾರೆ ಆರೋಪಿಗಳು ಅಂತ ಹೇಳಿ ನ್ಯಾಯಾಲಯದ ಗಮನಕ್ಕೆ ತಂದಿದ್ವು. ಅದಾದಮೇಲೆ ಮುಂದುವರೆದಂತೆ ನಿನ್ನೆ ಮಧ್ಯರಾತ್ರಿಯಲ್ಲಿ ಈ ರಾಜು ಅಲಿಯಾಸ್ ಧನರಾಜು ಅನ್ನೋನ್ನ ಆರ್ ನಗರದಿಂದಲೇ ಪೊಲೀಸರು ಅರೆಸ್ಟ್ ಮಾಡಿಸ್ತಾರೆ. ಆತನ ಮನೆಯವ್ರ ಮೇಲೆ ಪ್ರೆಷರೈಸ್ ಮಾಡಿ ಅವನು ಎಲ್ಲಿದ್ದಾನೆ ಅಂತೇಳಿ ಮಾಹಿತಿಯನ್ನು ಪಡ್ಕೊಂಡು ಅದನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ಕರ್ಕೊಂಡ್ಬರ್ತಾರೆ. ಈ ಮೆಗ್ಗರನ್ನು ವಶಕ್ಕೆ ಪಡ್ಕೊಳ್ತಾರೆ. ಇಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಆ ಶೆಡ್ಡಲ್ಲಿ ಕೆಲವು ವಾಹನಗಳ ಬ್ಯಾಟ್ರಿ ಲೋ ಆಗಿರುತ್ತೆ, ಅದಕ್ಕೋಸ್ಕರ ಮೆಗ್ಗರ್ ಬಳಸ್ತಿದ್ವಿ ಅಂತ ಹೇಳಿದ್ದಾರೆ. ಬ್ಯಾಟ್ರಿಯನ್ನು ರೀಚಾರ್ಜ್ ಮಾಡಲಿಕ್ಕೆ ಅಥವಾ ಬ್ಯಾಟ್ರಿಯನ್ನು ಶಾರ್ಟ್ ಮಾಡಿ ಗಾಡಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅಂತೇಳಿ. ಪ್ರಮುಖವಾಗಿ ಇಲ್ಲಿ ರೇಣುಕಾಸ್ವಾಮಿಗೆ ಮತ್ತೆ ಇತರ ಹಿಂದೆ ನಡೆದಂಥ ಗಲಾಟೆಗಳಲ್ಲಿ ಯಾವ ರೀತಿ ಇದನ್ನು ಯೂಸ್ ಮಾಡಿದ್ದಾರೆ ಅಂದರೆ, ಮೊದಲನೇದಾಗಿ ಹೊಡೆಯೋ ಅಂಥದ್ದು, ಹಲ್ಲೆ ಮಾಡೋಂಥದ್ದು, ಒದೆಯೋ ಅಂಥದ್ದು, ಅಲ್ಲಿ ಸೆಕ್ಯೂರಿಟಿಗಳ ಲಾಠಿಗಳೇನಿದಾವೆ ಅದು ತಗೊಂಡು ಹೊಡೆಯೋ ಅಂಥದ್ದು. ಯಾವಾಗ ರೇಣುಕಾಸ್ವಾಮಿ ಜ್ಞಾನ ತಪ್ಪಿ ಕೆಳಗಡೆ ಬಿದ್ದೋಗ್ತಾನೋ, ಆತನನ್ನು ಕರೆದು ಮಾತಾಡಿಸಿದ್ವಿ ಎದ್ದೇಳಲ್ವೋ, ಆ ಸಂದರ್ಭದಲ್ಲಿ ಈ ಮೆಗ್ಗರ್ ಅನ್ನೋ ಒಂದು ಡಿವೈಸನ್ನು ಬಳಸ್ಕೊಂಡು ಕರೆಂಟ್ ಶಾಕನ್ನು ಆತನ ಕಿವಿ, ಹೊಟ್ಟೆ, ಎದೆ ಮತ್ತೆ ಕೈಗಳಿಗೆ ಶಾಕನ್ನು ಕೊಡೋದು. ಯಾವಾಗ ಮನುಷ್ಯನ ಜ್ಞಾನ ತಪ್ಪಿ ಬಿದ್ದಂಥವನಿಗೆ ಶಾಕನ್ನು ಕೊಡ್ತಾರೆ, ಆವಾಗ ಅವನು ಸಡನ್ ಆಗಿ ಎಚ್ಚರಗೊಳ್ತಾನೆ. ಎಚ್ಚರಗೊಂಡು ಮತ್ತೊಂದು 5 ನಿಮಿಷ ಆದ್ಮೇಲೆ ಮತ್ತೆ ಹೊಡೆಯೋದು. ಈ ರೀತಿಯಾಗಿ ಮೆಗ್ಗರನ್ನು ಯೂಸ್ ಮಾಡಿದರೆ. ಕರೆಂಟ್ ಶಾಕ್ ಅವನ ಜ್ಞಾನ ತಪ್ಪಿ ಬಿದ್ದಾಗ ಅವನನ್ನ ಮತ್ತೆ ಎದ್ದೇಳ್ಸಕ್ಕೋಸ್ಕರ ಬಳಸಿದ್ದಾರೆ. ಇದು ಕ್ರೂರ ಪ್ರಮೋದ್. ಯಾಕಂತಂದ್ರೆ ಒಬ್ಬ ಜ್ಞಾನ ತಪ್ಪಿ ಬೀಳೋ ಮಟ್ಟಕ್ಕೆ ಹೊಡಿತಾರೆ ಅಂದ್ರೆ ಅದೇನೇ ಎಂಡ್ ಅಂತ ಹೇಳಿ ಅಂದ್ಕೊಬೇಕು. ಆದ್ರೆ ಇವರು ಅದಾದ್ಮೇಲೆ ನೀರ್ ಹಾಕಿ ಎದ್ದೇಳಿಸೋದು ಇದನ್ನೆಲ್ಲ ಏನು ಮಾಡದೆ ಕರೆಂಟ್ ಶಾಕ್ ಕೊಟ್ಟು ಅವನನ್ನ ಮೇಲೆ ಎದ್ದೇಳಿಸಿ ಮತ್ತೆ ಅವನು ಎದ್ದಂತ ಸಂದರ್ಭದಲ್ಲಿ, ಅವನಿಗೆ ಜ್ಞಾನ ಬಂದಂತ ಸಂದರ್ಭದಲ್ಲಿ ಮತ್ತೆ ಹಲ್ಲೆ ಮಾಡುವಂಥದ್ದು. ಇದೇ ರೀತಿಯಾಗಿ ಮಧ್ಯಾಹ್ನ ಸುಮಾರು 1:30-2 ಗಂಟೆಗೆ ಅವನನ್ನ ಆ ಶೆಡ್ ನಲ್ಲಿ ಕೂಡಾಕೊಂಡು ಹಲ್ಲೆ ಮಾಡ್ಲಿಕ್ಕೆ ಮುಂದಾದ್ರೆ ಸಂಜೆ 6:30 ಸಾಯ್ತಾನೆ. ಅಲ್ಲಿ ತನಕ ಸಹಿತ ಇವರು ಹಂತ ಹಂತವಾಗಿ ಇದೇ ರೀತಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅನ್ನೋದು ಪೊಲೀಸರ ಈಗಿನ ತನಿಖೆಯಲ್ಲಿ ಗೊತ್ತಾಗೋದು. ಪೊಲೀಸರಿಗೂ ಇನಿಷಿಯಲಿ ಕರೆಂಟ್ ಶಾಕ್ ಕೊಟ್ಟಿರೋಂಥದ್ದು ಗೊತ್ತಾಗಿರಲಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಪ್ರಿಲಿಮಿನರಿ ಆಗಿ ಡಾಕ್ಟರ್ ಓರಲ್ ಅಲ್ಲಿ ಏನ್ ಹೇಳಿದ್ರು ಅವಾಗ ಹೇಳಿದ್ದಾರೆ ಡಾಕ್ಟರ್, ಕಿವಿ ಹತ್ರ ಮತ್ತೆ ಕೈಯಲ್ಲಿ ಕೆಲವು ಭಾಗದಲ್ಲಿ, ಹೊಟ್ಟೆಯಲ್ಲಿ, ಎದೆಯಲ್ಲಿ ಕರೆಂಟ್ ಇಂದ ಸುಟ್ಟ ರೀತಿಯಾದಂತ ಸಣ್ಣ ಸಣ್ಣ ಮಾರ್ಕ್ಗಳಿದಾವೆ. ಇದು ಏನು ಅನ್ನೋದನ್ನ ಪರಿಶೀಲನೆ ಮಾಡಿ ಅಂತ ಆಗ ಈ ಸತ್ಯಾಂಶ ಹೊರಗೆ ಬಂದಿದೆ. ಪ್ರಮೋದ್, ರೈಟ್. ಥ್ಯಾಂಕ್ ಯು ಪ್ರಜ್ವಲ್ ಎಲ್ಲ ಮಾಹಿತಿಗಾಗಿ.